ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇದು ಸೋಲನ್ನು ನಾವು ಒಪ್ಕೊಂತೀವಿ. ಆದರೆ ಒಂದು ಇರಲಾರ್ದಂಥದ್ದನ್ನು ಬೇರೆ ಕಡೆ ಭಾಳಷ್ಟು ರಾಜ್ಯದೊಳಗೆ BJP ಒಂದು ಇರಲಾರ್ದಂಥ ರಾಜ್ಯಗಳು ಭಾಳ ಇದ್ದಾವೆ. ಇರಲಿ, ನಾವು ಇಡೀ ದೇಶವನ್ನು ಆಳಿದಂಥದ್ದು ಕಾಂಗ್ರೆಸ್ಸು ಮತ್ತೆ ಪುಟದಿ ಆಳುವಂಥ ಕೆಲಸವನ್ನು ಮಾಡ್ತೀವಿ. ಡೆಲ್ಲಿ ಒಳಗೂ ಮತ್ತೆ ನಮ್ಮ ಸ್ಥಾಪನೆಯನ್ನು ಮಾಡೇ ಮಾಡ್ತೀವಿ. ಹೆಂಗೆ ಕರ್ನಾಟಕದಾಗ ಮಾಡಿದ್ವಿ ಅದೇ ರೀತಿ ಈ ದೇಶದೊಳಗೂ, ಇಡೀ ದೇಶದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತೈತೆ ಅಂಥ ಅವಕಾಶಗಳು. ಯಾಕಂದರೆ ಜನರಿಗೆ ಗೊತ್ತಾಗ್ತಾ ಇದೆ ಎಷ್ಟು ಮಟ್ಟಿಗೆ BJP ಅವರು ಸುಳ್ಳು ಹೇಳ್ಕೊಂತ ಬಂದಿದ್ದಾರೆ, ಸುಳ್ಳನ್ನು ಹೇಳ್ತಾ ಇದ್ದಾರೆ. ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ, ಇವತ್ತು ನಮ್ಮ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಮಂದಿ ಲೋಕಸಭಾ ಸದಸ್ಯರು ಕರ್ನಾಟಕ ರಾಜ್ಯದಿಂದ ಹೋಗಿದ್ದಾರೆ. ಹಿಂದಿನ ಅವಧಿ ಒಳಗೆ 28 ಸಂಸದರು ಹೋಗಿದ್ರು. ಏನು ಕೊಡುಗೆಯನ್ನು ಕೊಟ್ಟಿದ್ರು ಇದೇ ಭಾಗದೊಳಗೆ. ನಾನು ಇವತ್ತು ಕೇಳ್ತೀನಿ, ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡ್ತೀನಿ ಅಂತ 5,300 ಕೋಟಿ ಕೊಡ್ತೀನಿ ಅಂತ ಬಜೆಟ್ನಾಗ ಘೋಷಣೆ ಮಾಡಿದರು. ಎಷ್ಟು ಕೊಟ್ಟಿದ್ದಾರೆ? ಅದ್ರ ಬಗ್ಗೆ ಯಾರೂ ಮಾತಾಡಂಗಿಲ್ಲ. ಬರೀ ಮಾತು ಹೇಳೋದು, ಜಾತಿ ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಭಾಳ ದಿವಸ ನಡೆದಿಲ್ಲ. ಅಭಿವೃದ್ಧಿಯಿಂದನೇ ಸಾಧ್ಯ. ಈಗ ಹೆಂಗೆ ಇವತ್ತು ಸಾಮಾನ್ಯ ಜನರು, ಸಾಮಾನ್ಯ ಬಡವರು ಈ ರಾಜ್ಯದೊಳಗೆ ಬದುಕ್ತಾ ಇದ್ದಾರೆ. ನಮ್ಮ 5 ಗ್ಯಾರಂಟಿಯಿಂದ ಸಾಮಾನ್ಯ ಜನರು ಇವತ್ತು ಸಾಮಾನ್ಯರೊಳಗೆ ಸಾಮಾನ್ಯರು ಬದುಕುವಂಥ ಕೆಲಸ ಆಗ್ತದೆ. ಅದಕ್ಕೆ ಕಾಂಗ್ರೆಸ್ಸಿನ ಅವಶ್ಯಕತೆ ಇದೆ. ಮತ್ತೊಮ್ಮೆ ಈ ರಾಜ್ಯದಾಗ ಅಷ್ಟೇ ಅಲ್ಲ, ಇಡೀ ದೇಶದೊಳಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತೆ. ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಆಗೇ ಆಗ್ತಾರೆ. ಅದನ್ನು ನಾನು ನೇರವಾಗಿ ಹೇಳ್ತೀನಿ. ನಾನು ಹೇಳಿದ್ದೀನಿ, ನಾನು MP ನಮ್ಮ ರಾಜ್ಯದೊಳಗೆ ಇದಾದದ್ನಾಗೂ ಹೇಳಿದ್ದೀನಿ, ನೇರವಾಗಿ ಮಾಧ್ಯಮದ ಮುಂದೆ ಹೇಳಿದ್ದೀನಿ. EVMನಿಂದ ಮಾತ್ರ ಗೆಲ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆ ಎಷ್ಟು 35ರಿಂದ 38 ಲಕ್ಷ ವೋಟರ್ಸ್ ಹೆಚ್ಚಾಗಿದ್ದಾರೆ ಅಂತ ಈಗಾಗಲೇ ಆಪಾದನೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಅಷ್ಟು ಸಾಕ್ಷ್ಯಗಳಿದ್ದಂದ್ರೆ ಆಯಿತು, ನಾಳೆಗೆ ನಾವು ತನಿಖೆಯನ್ನು ಮಾಡಿಸ್ತೀವಿ, ಅದ್ರ ಬಗ್ಗೆ ಏನಿದೆ ಮಾಹಿತಿಯನ್ನು ತರಿಸ್ಕೊಂತೀವಿ, ತರದು ನಾವೇನನ್ನೋದನ್ನ ಹೇಳ್ತೀವಿ ಅಂತ ಯಾಕೆ BJP ಹೇಳಕತ್ತಿಲ್ಲ? ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.